ಎಲ್ಲ ಕ್ರಿಕೆಟ್ ಅಭಿಮಾನಿಗಳಿಗೆ ನಮಸ್ಕಾರ ಬಾಯ್ಸ್. ಇವತ್ತಿನ ಮ್ಯಾಚ್ ಯಾವ ರೀತಿ ಆಯ್ತು ಅಂತ ಹೇಳಿದ್ರೆ, RCB ಬೇರೆ ರಾಜ್ಯಕ್ಕೆ ಹೋಗ್ಬಿಟ್ಟು ಎಲ್ಲರನ್ನೂ ಹೊಡೆದ ಸಾಯಿಸಿ ಅಲ್ಲಿರೋ ಚಿನ್ನಗಳು ಎಲ್ಲನೂ ಒತ್ಕೊಂಡು ಬಂದ್ಬಿಟ್ಟು ಇಲ್ಲಿ ನಮ್ಮದೇ ಆ ಜಾಗ, ಇನ್ಮೇಲೆ ನಮ್ಮ ಕಿಂಗ್ಗಳು ಆ ಜಾಗಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಜಾಗಕ್ಕೆ ಬಂದಮೇಲೆ ನಮ್ಮ ಮನೆಗೆ ಬಂದು ನಾವೇ ಈಸಿಯಾಗಿ ಬಿಟ್ಕೊಟ್ಟು ನಮಗೆ ಓಡಿಸ್ಕೊಂಡಂಗೆ ಆಯಿತು. ಇವರು ಬೇರೆ ಕಡೆ ಎಲ್ಲ ಹೋಗ್ಬಿಟ್ಟು ಗೆದ್ದುಬಿಟ್ಟು ನಮ್ಮ ಮನೆಗೆ ಬಂದು ನಾವು ಈಸಿಯಾಗಿ ಬಿಟ್ಕೊಟ್ಟು ನಮ್ಮ ಹತ್ರ ಇರೋದೆಲ್ಲ ಕಿತ್ಕೊಂಡು ಹೋದಂಗೆ ಆಯಿತು. ಅದೇ ಥರ ಆಗಿದೆ ಇವತ್ತಿನ ಮ್ಯಾಚು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಇವತ್ತಿನ ಮ್ಯಾಚಲ್ಲಿ RCB ಅದೇನು ಗುರು ಈ ಥರ ಬ್ಯಾಟಿಂಗ್ ಆಡಿದ್ರು, ನನಗಂತೂ ಗೊತ್ತಿಲ್ಲ ಏನಕ್ಕೆ ಈ ಥರ ಬ್ಯಾಟಿಂಗ್ ಆಡಿದ್ರು ಅಂತ. ಬಟ್ ವಿಕೆಟ್ ಮೇಲೆ ವಿಕೆಟ್ ಹೋಗ್ತಾನೆ ಇದೆ, ಅದು ಕೂಡ ಪ್ಲೇ ಬೋಲ್ಡು ಆ ಒಂದು ಆಟಿಟ್ಯೂಡ್ ಮಾತ್ರ ತೋರಿಸ್ತಾನೆ ಇದ್ದಾರೆ. ಬಟ್ ಆಟಿಟ್ಯೂಡ್ ಸಾಕಾಗಿತ್ತು ಎಲ್ಲ ಪ್ಲೇಯರ್ಸಿಂದ, ಬಟ್ ರನ್ಸ್ ಬಂದಿಲ್ಲ ಅನ್ಫಾರ್ಚುನೇಟ್ಲಿ, ಏನು ಮಾಡೋಕ್ಕಾಗಲ್ಲ. ಬಟ್ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ತಗೊಂಡು ಆಡಿದರೆ RCB ಒಂದು 180-190 ಹೊಡಿಬೋದಾಗಿತ್ತು. ಬಟ್ ಯಾರು ಕೂಡ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಯಾರು ಕೂಡ ಮಾಡಿಲ್ಲ. ಬಟ್ ಮಿಡ್ಲ್ ಆರ್ಡರಲ್ಲಿ ಸಖತ್ ಪಾರ್ಟ್ನರ್ಶಿಪ್ ಬಂತು. ಅಲ್ಲಿಂದ RCB ಸ್ವಲ್ಪ ರಿಕವರ್ ಆಗಿ ಈ ಒಂದು ಟಾರ್ಗೆಟ್ನ ಫಿಕ್ಸ್ ಮಾಡಿತು ಅಂತಲೇ ಹೇಳ್ಬೋದು. RCB ಇವತ್ತು ಟಾಸ್ನ ಸೋತರು. ಆ್ಯಕ್ಚುಲಿ GT ಟಾಸ್ನ ಗೆದ್ದುಬಿಟ್ಟು ಬೌಲಿಂಗ್ ಮಾಡ್ತೀನಿ ಅಂತ ಹೇಳಿದ್ರು. ಬಟ್ RCB ಕಡೆ ಬ್ಯಾಟಿಂಗ್ಗೆ ಬಂದಿದ್ದು ಫಿಲ್ಸಾರ್ಟ್ ಮತ್ತು ವಿರಾಟ್ ಕೊಹ್ಲಿ ಇದನ್ನಂತ ಇಬ್ಬರು ಕೂಡ ಓಪನ್ ಮಾಡಿದ್ರು. ಬಟ್ ಅಂದ್ಕೊಂಡಂಗೆ ಎಕ್ಸ್ಪೆಕ್ಟೇಷನ್ ಇರೋ ಥರ ಅವ್ರ ಕಡೆಯಿಂದ ಒಳ್ಳೆ ಪಾರ್ಟ್ನರ್ಶಿಪ್ ಬಂದಿಲ್ಲ. ಫಸ್ಟ್ ಮ್ಯಾಚು KKR ವಿರುದ್ಧ ನಮಗೆ 80 ವಿತೌಟ್ ಲಾಸ್ ಬಂದಿತ್ತು. ಸೆಕೆಂಡ್ ಮ್ಯಾಚ್ 50 ರನ್ ಬಂದಿತ್ತು ವಿತ್ 1 ಲಾಸ್ ಅನ್ಸುತ್ತೆ. ಬಟ್ ಇವತ್ತಿನ ಮ್ಯಾಚಲ್ಲಿ ಪವರ್ ಪ್ಲೇ ಮುಗಿಯೋಷ್ಟರಲ್ಲಿ 3 ವಿಕೆಟ್ ಡಮಾರ್, ಅದು 38 ರನ್ನಿಗೆ 3 ವಿಕೆಟು. ಆಲ್ರೆಡಿ ನಾವು ಕೊಲಾಪ್ಸ್ ಆಗಿಬಿಟ್ಟಿದ್ವಿ. ಅದಾದಮೇಲೆ ಬಂದಿದ್ದು ರಜತ್ ಪಟಿದಾರ್, ಅವರು ಕೂಡ ಏನೋ ಒಂಥರ ಆಡಿದ್ರು ಬ್ಯಾಟಿಂಗ್ ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ. ಬಟ್ ಅವರು ಕೂಡ ಒಂದು ಪಾರ್ಟ್ನರ್ಶಿಪ್ ಬೀಳದ 3 ವಿಕೆಟ್ ಬಿದ್ದಿದೆ. ಸ್ವಲ್ಪ ನೋಡ್ಕೊಂಡು ಆಡೋದಂತ ಅವೆಲ್ಲ ಇರಲಿಲ್ಲ. ಬಂದರು, ಒಂದೆರಡು ಶಾಟ್ ಹೊಡೆದ್ರು, ಮತ್ತೆ ಹೊಡಿಯೋಕೆ ಹೋದ್ರು, ತಗೊಳಕೊಂಡ್ರು ಇಶಾಂತ್ ಶರ್ಮಕ್ಕೆ. ಫಸ್ಟ್ ಮ್ಯಾಚ್ ಸಕ್ಕತ್ತಾಗಿ ಬೌಲಿಂಗ್ ಹೊಡೆದ್ರು. ಬಟ್ ಅಲ್ಲಿಂದ ಸ್ವಲ್ಪ ಇನ್ನಿಂಗ್ಸ್ನ ಬಿಲ್ಡ್ ಮಾಡ್ಬೋದಾಗಿತ್ತು ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ. ಬಟ್ ಎರಡನೇ ಬಾಲೇ ಹೊಡಿಯೋಕೆ ಹೋದ್ರು, LBW ಔಟ್ ಆದರು. ರಜತ್ ಪಟಿದಾರ್ ಔಟ್ ಆದಮೇಲೆ ಬಂದಿದ್ದೆ ಲಿವಿಂಗ್ಸ್ಟನ್ನು. ಇವರು ಒಂಥರ ಆಪತ್ ಬಾಂಧವ ಆದರು RCB ತಂಡಕ್ಕೆ ಅಂತಲೇ ಹೇಳ್ಬೋದು. ಬಟ್ ಆಡ್ತಾರೆ ಹಂಗೇನೆ ಒಂದು ಕ್ಯಾಚ್ನ ಕೊಟ್ಟಿದ್ರು, ಸಖತ್ ಮೇಲೋಗಿತ್ತು ಬಾಲು. ಓಕೆನಾ, ಈ ಒಂದು ಕ್ಯಾಚನ್ನು ಹಿಡಿದಿದ್ರೆ RCB 170 ಅಲ್ಲ 160 ಮಿನಿಮಮ್ 150 ಒಳಗೇ ಸ್ಕೋರ್ ಬರ್ತಾಯಿದ್ದು. ಬಟ್ ಅಲ್ಲಿಂದ ರಶೀದ್ ಖಾನ್ಗೆ ಹೊಡೆದ್ರು 1 ಓವರ್ 3 ಸಿಕ್ಸ್ ಹೊಡೆದ್ರು. ಇವರು ಸಖತ್ತಾಗಿ ಹೊಡೆದ್ರು, ಸಖತ್ ಡಾಮಿನೇಟ್ ಮಾಡಿದ್ರು ರಶೀದ್ ಖಾನು. ಒಳ್ಳೆ ಸ್ಪಿನ್ನರ್, ಸಖತ್ ಡಾಮಿನೇಟ್ ಮಾಡೋದಂತಾನೆ ಹೇಳ್ಬೋದು ರಶೀದ್ ಖಾನ್ ಮೇಲೆ. ಬಟ್ ಯಾರು ಕೂಡ ಕೆಲಸ ಮಾಡಿರಲಿಲ್ಲ. ಬಟ್ ಇವರು ಸಖತ್ತಾಗಿ ಡಾಮಿನೇಟ್ ಮಾಡಿದ್ರು. ಇವರು ಅಲ್ಲಿಂದ ಒಂದು ರಾಹುಲ್ ತ್ರಿಪಾಠಿ ಕ್ಯಾಚ್ ಬಿಟ್ಟ ಮೇಲೆ RCB ಒಂದು ಜೀವ ಉಳ್ಕೋತು. ಇವರು ಬಿದ್ದುಬಿಟ್ಟಿದ್ರೆ ಕಷ್ಟ ಆಗ್ಬಿಡೋದು, ಇಷ್ಟೊಂದು ಟಾರ್ಗೆಟ್ನ ಕೊಡೋಕ್ಕಾಗ್ತಾ ಇರಲ್ಲ. ಮತ್ತು ಇವ್ರ ಜೊತೆ ಆಡಿದ್ದೆ ಮರೆಯೋಂಗೆ ಇಲ್ಲ ಟೀಮ್ ಡೇವಿಡ್ ಅವ್ರನ್ನ. ಸಖತ್ತಾಗಿ ಆಡಿದ್ರು ಅವರು. ಇವರು ಬಿಗ್ ಹೀಟರ್ ಅಂತ ಹೇಳ್ತಾ ಇದ್ರು, ಇಲ್ಲಿವರೆಗೂ ಸಖತ್ ಬಿಗ್ ಹೀಟರು. ಮತ್ತು ಸಿಚುವೇಶನ್ ಹೆಂಗಿತ್ತು ಹಂಗೆ ಆಡ್ಕೊಟ್ರು. ಓಕೆನಾ, ಸ್ಪಿನ್ನರ್ಸ್ಗೆ ಸ್ವಲ್ಪ ಆ ಕಡೆ ಈ ಕಡೆ ಆಡ್ತಾರೆ, ಬಟ್ ಫಾಸ್ಟ್ ಬಾಲರ್ಸ್ಗೆ ಬಡ್ದಾಕ್ತಾರೆ. ಹಂಗೇ ಸ್ವಲ್ಪ ಲಿವಿಂಗ್ಸ್ಟನ್ಗೂ ಸ್ವಲ್ಪ ಸಾಥ್ ಕೊಟ್ಟರು. ಲಿವಿಂಗ್ಸ್ಟನ್ ಇರೋವರೆಗೂ ಅವ್ರಿಗೆ ಸ್ಟ್ರೈಕ್ ಕೊಡ್ತಾರೆ ಆಲ್ಮೋಸ್ಟ್. ಓಕೆನಾ, ಬಟ್ ಇದೊಂಥರ ಮೆಚ್ಯೂರಿಟಿ ಗೇಮ್ ಅಂತಲೇ ಹೇಳ್ಬೋದು. ಸಖತ್ತಾಗಿ ಆಡಿದ್ರು, ಅದರಲ್ಲಿ ಯಾವುದೇ ಥರ ಡೌಟ್ಸ್ ಇಲ್ಲ. ಬಟ್ ಅವರು ಕೂಡ ಎಷ್ಟು ಆಗುತ್ತೆ ಅಷ್ಟು ರನ್ಸ್ಗೆ ಆಡಿದ್ರು. ಅವ್ರ ಜೊತೆ ಒಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಿದೆ ಜಿತೇಶ್ ಶರ್ಮಾ. ಓಕೆನಾ, ಅದಕ್ಕೂ ಮುಂಚೆ ಜಿತೇಶ್ ಶರ್ಮಾ ಮತ್ತು ಲಿವಿಂಗ್ಸ್ಟನ್ ಇಬ್ಬರು ಕೂಡ ಸಖತ್ತಾಗಿ ಆಡಿದ್ರು. ಒಂದು ಪಾರ್ಟ್ನರ್ಶಿಪ್ ಬರ್ತಾಯಿತ್ತು. ಬಟ್ ಜಿತೇಶ್ ಶರ್ಮಾ ಸ್ವಲ್ಪ ಅರ್ಜೆಂಟ್ ಮಾಡಿ ಅರ್ಲಿ ವಿಕೆಟ್ನ ಕೊಟ್ಬಿಟ್ರು. ಬಟ್ ಒಳ್ಳೆ ಕ್ಯಾಚ್ ತೊಗೊಂಡ್ರು, ಏನೂ ಮಾಡೋಕ್ಕಾಗಲ್ಲ. ಬಟ್ ಆದಮೇಲೆ ಟೀಮ್ ಡೇವಿಡ್ ಬಂದು ಇವ್ರ ಜೊತೆ ಸಖತ್ ಮೆಚ್ಯೂರಿಟಿ ಕ್ರಿಕೆಟ್ ಆಡಿದ್ರು. ಇವ್ರು ಯಾವಾಗ ಚಾನ್ಸ್ ತಗೊಂಡ್ರು ಅಂತ ಹೇಳಿದ್ರೆ, ಲಿವಿಂಗ್ಸ್ಟನ್ ಔಟ್ ಆದಮೇಲೆ ಟೀಮ್ ಡೇವಿಡ್ ಚಾನ್ಸ್ ತಗೊಂಡ್ರು. ಬಟ್ ಅಲ್ಲಿಂದ ಸಖತ್ತಾಗಿ 170 ಟಾರ್ಗೆಟ್ನ ಸೆಟ್ ಮಾಡಿದ್ರು. ಮತ್ತು RCBಗೆ ಥ್ರೆಟ್ ಆಗಿದೆ ಮೊಹಮ್ಮದ್ ಸಿರಾಜ್ ಅವರು. ಏನು ಬೌಲಿಂಗ್ ಮಾಡಿದ್ರು RCB ವಿರುದ್ಧ ಫುಲ್ ಫೈರ್ ಆಗಿಬಿಟ್ಟಿದ್ರು ಇವತ್ತು ಹೋಮ್ ಗ್ರೌಂಡಲ್ಲಿ. ಅವ್ರಿಗೆ 2017ರಿಂದ 2024ವರೆಗೂ ಹೋಮ್ ಗ್ರೌಂಡ್ ಆಗಿತ್ತು. ಬಟ್ ಇವಾಗ ಇದು ಅವೇ ಗ್ರೌಂಡು. ಬಂದರು, ಪರ್ಫಾರ್ಮ್ ಮಾಡಿದ್ರು, 3 ವಿಕೆಟ್ ತಗೊಂಡು ಸಖತ್ ಫೈರ್ ಆಗಿದ್ರು ಅಂತ ಹೇಳ್ಬೋದು ಮೊಹಮ್ಮದ್ ಸಿರಾಜ್ ಅವರು. ಏನಕ್ಕೆ ಅಂತ ಹೇಳಿದ್ರೆ, ರೀಸನ್ ಇಲ್ಲದೆ ಈ ಥರ ಬಿಟ್ಟಾಗ ಯಾವುದೇ ಪ್ಲೇಯರ್ಸ್ಗಾಗೋದು ಹರ್ಟ್ ಆಗಿರುತ್ತೆ. ಸೊ ಅವರು ತೋರಿಸಿದ್ರು ಅವ್ರ ಆ್ಯಟಿಟ್ಯೂಡು, ಲೈಕ್ ಏನು ಮಾಡಬೇಕು ಅವರು ಬೌಲಲ್ಲಿ ಮಾಡಿ ತೋರಿಸಿದ್ರು ಅಂತಲೇ ಹೇಳ್ಬೋದು. ಬೇರೆಯವ್ರ ತರಹ ಬರೀ ಮಾತಲ್ಲಿ ಏನೂ ಮಾಡಿ ತೋರಿಸಿಲ್ಲ. 170 ಟಾರ್ಗೆಟ್ನ ಫಿಕ್ಸ್ ಮಾಡಿದ್ಮೇಲೆ RCBಗೆ ಇನ್ನು ಡಿಫೆಂಡ್ ಮಾಡೋದು ತುಂಬ ಕಷ್ಟ ಆಯಿತು. ಬಿಕಾಸ್ ಅವ್ರ ಕಡೆ ಓಪನಿಂಗಲ್ಲಿ ಗೊತ್ತಲ್ಲ, ಸಾಯಿ ಸುದರ್ಶನ್ ಮತ್ತು ಸುಮನ್ ಗಿಲ್ ಬಂತು, ಸ್ವಲ್ಪ ಡ್ಯಾಮೇಜ್ ಮಾಡಿದ್ರು ಸ್ಟಾರ್ಟಿಂಗ್ಗೆ. ಬಟ್ ಭುವಿ ಅಂತೂ ಬೌಲಿಂಗ್ ಸಕ್ಕದ ಹಾಕಿದ್ರು. ಭುವಿ ಬಗ್ಗೆ ಮಾತಾಡೋಂಗಿಲ್ಲ. ಅವ್ರು ಯಾವಾಗ ಬೌಲ್ ಕೊಟ್ಟರು ಒಂಥರ ಆಪತ್ ಬಾಂಧವ. ಬೌಲಿಂಗಲ್ಲಿ ನಮಗೆ ಯಾವ ಥರ ABD ಇದ್ರು ಬ್ಯಾಟಿಂಗಲ್ಲಿ, ಅದೇ ಥರ ನಮಗೆ ಬೌಲಿಂಗಲ್ಲಿ ಕೂಡ ಸಖತ್ ಆಪತ್ ಬಾಂಧವ ಅಂತ ಹೇಳ್ಬೋದು. ಭುವನೇಶ್ವರ್ ಕುಮಾರ್ ಸಖತ್ 3 ಓವರು 14 ರನ್ನ ಹೊಡೆಸ್ಕೊಂಡಿದ್ರು. ಓಕೆ, ಸ್ಟಾರ್ಟಿಂಗು ಆಮೇಲೆ ಸಖತ್ ಹೋಗ್ತಾಯಿತ್ತು. ಅಲ್ಲಿಂದ ಒಂದು ಬ್ರೇಕ್ ಥ್ರೂ ಬಂತು, ಒಳ್ಳೆ ಕ್ಯಾಚ್ ತಗೊಂಡ್ರು ಲಿಯಾಮ್ ಲಿವಿಂಗ್ಸ್ಟನ್ ಇವತ್ತು. ಸಖತ್ತಾಗಿ
ಶುಭ್ಮನ್ ಗಿಲ್ ಅವ್ರದ್ದು, ಸಾಯಿ ಸುದರ್ಶನ್ ಮತ್ತು ಜೋಸ್ ಬಟ್ಲರ್ ಅವ್ರದ್ದು ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಿಬಿಡ್ತಾವೆ ಇಲ್ಲಿಂದ. ಅವಾಗ ಸಾಯಿ ಸುದರ್ಶನ್ ಸ್ಟಾರ್ಟಿಂಗು ಸ್ವಲ್ಪ ಸ್ಲೋ ಆಗಿ ಆಡ್ತಾಯಿದ್ರು, ಆಮೇಲೆ ಹೋಗ್ತಾ ಹೋಗ್ತಾ ಫುಲ್ ಪ್ಯಾಚ್ ಅಪ್ ಮಾಡಿಬಿಟ್ಟು ಗೇಮ್ನ ಟರ್ನ್ ಮಾಡಿದ್ರು. ಆಮೇಲೆ ಲಾಸ್ಟಲ್ಲಿ 49 ರನ್ ಇರಬೇಕಾದ್ರೆ ಒಂದು ಸ್ಕೂಪ್ ಹೊಡೆಯೋಕೆ ಹೋದರು, ಬಟ್ ಅದು ಟಾಪಿಗೆ ಬಿದ್ದು ಜಿತೇಶ್ ಶರ್ಮಾ ಒಳ್ಳೆ ಕ್ಯಾಚ್ ತಗೊಂಡ್ರು ಕೀಪರಾಗಿ. ಅದರಿಂದ ಬ್ರೇಕ್ ಥ್ರೂ ಬಂತು, ಬಟ್ ಅರ್ಲಿ ಬರಬೇಕಿತ್ತು ಬ್ರೇಕ್ ಥ್ರೂ ಅಂತಲೇ ಹೇಳ್ತೀನಿ. ಅರ್ಲಿ ಬಂದಿದ್ರೆ ಸ್ವಲ್ಪ ಚಾನ್ಸಸ್ ಇತ್ತು, ಪಾಸಿಬಲ್ ಇತ್ತು ಸ್ವಲ್ಪ ವಿನ್ ಆಗೋಕ್ಕೆ. ಬಟ್ ಆ ಒಂದು ಪಿಚ್ಚಲ್ಲಿ 170 ಕಡಿಮೆ ಆಯಿತು ಇವರು, 170 ಸಖತ್ ಕಡಿಮೆ ಆಯಿತು. ನಿಮ್ಗೆ ಗೊತ್ತಲ್ಲ ಎಷ್ಟು ಚಿಕ್ಕ ಇದೆ, ಬೇರೆ ಗ್ರೌಂಡ್ಸ್ಗೆಲ್ಲ ಹೋಲ್ಸ್ಕೊಂಡು ನಮ್ಮ ಚಿನ್ನಸ್ವಾಮಿ ಸ್ವಲ್ಪ ಚಿಕ್ಕ ಇದೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ಅದಾದಮೇಲೆ ಜೋಸ್ ಬಟ್ಲರ್ ಸಖತ್ತಾಗಿ ಕರಾಟೆ ತೊಗೊಂಡ್ರು. ಅದಾದ್ಮೇಲೆ ಬಂದಿದ್ದು ರುದರ್ಫರ್ಡು, ಅವರಂತೂ ವೆಸ್ಟ್ ಇಂಡೀಸ್ ಬ್ಯಾಟ್ಸ್ಮನ್ನು ಹೇಳಂಗೆ ಇಲ್ಲ, ಸಿಂಗಲ್ಲು 4 ಎಲ್ಲ ಸೀನೇ ಇಲ್ಲ, ಅವರು 6 ಎಲ್ಲ ಡೀಲ್ ಮಾಡ್ತಾರೆ. ಹಾಗೆ 3 6 ಹೊಡೆದ್ರು, ಚೆನ್ನಾಗಿ ಆಡ್ತಾಯಿದ್ರು. ಬಟ್ ಜೋಸ್ ಬಟ್ಲರ್ ಲಾಸ್ಟ್ವರೆಗೂ ನಿಂತ್ಕೊಂಡು ಹಾಡಿ ಡಮಾಲ್ ಡುಮಿ ಮಾಡಿದ್ರು. ಬಟ್ ಜೋಸ್ ಬಟ್ಲರ್ಗೆ ರನ್ಸ್ ಹೊಡಿಯೋಕ್ಕೆ ಬಿಡ್ತಾರಿಲ್ಲ. ಅವಕನ ಯಶ್ ದಯಾಳು ಮತ್ತು ಭುವನೇಶ್ವರು, ಎಜಲ್ವುಡ್ ಎಲ್ಲ ಫುಲ್ ಅವ್ರನ್ನ ಕಟ್ ಹಾಕ್ಬಿಟ್ಟಿದ್ರು. ಬಟ್ ರಸಿಕಾ ಬಂದು ಸಖತ್ ಈಸಿ ಮಾಡ್ಕೊಟ್ಬಿಟ್ರು, 1 ಓವರಲ್ಲೇ 20 ನೋಡಿದ್ಬಿಟ್ರ. ಅಲ್ಲಿಂದ ಅವ್ರ ಕಾನ್ಫಿಡೆಂಟ್ ಬಂದುಬಿಡ್ತು, ಅದೆಲ್ಲಿತ್ತೋ ಗೊತ್ತಿಲ್ಲ. ಬಟ್ ಅದಾದಮೇಲೆ ಹಾಕೊಂಡು ಗುಮ್ಮಿದ್ರು ಎಲ್ಲರಿಗೂ, ಯಾರಿಗೂ ಬಿಡಲಿಲ್ಲ. ಬಟ್ ಚೆನ್ನಾಗೇ ಆಡಿದ್ರು ಗುರು. ಬಟ್ RCB ಇಲ್ಲಿ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ತಗೊಂಡು ಆಡಿದ್ರು ಇವತ್ತು ಟಾಪ್ ಆರ್ಡರ್ಸು. ಒಂದು ಚಾನ್ಸ್ ಇರ್ತಾಯಿತ್ತು, ಬಟ್ ಯಾರು ಕೂಡ ಕೆಲಸ ಮಾಡಲಿಲ್ಲ. ಅದಕ್ಕೋಸ್ಕರ ಇವತ್ತು ಮ್ಯಾಚ್ ಸೋತಿದ್ದು ಅಂತಲೇ ಹೇಳ್ಬೋದು. ಬಟ್ ನನ್ನ ಪ್ರಕಾರ RCB ನೆಕ್ಸ್ಟ್ ಇದನ್ನು ತಗೋಬೇಕು. ಇವಾಗ ಯಾವ ಥರ 2 ಗೇಮು ವಿನ್ ಆಗಿದ್ದೀವಿ, ಅದೇ ಥರ ನೀವು ಸೋತಿದ್ದೀವಿ 3ನೇ ಗೇಮು, ಇದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಮುಂದೆ ಹೋಗಿ ಏನು ನಾವು ಮಿಸ್ಟೇಕ್ಸ್ ಮಾಡಿದ್ದೀವಿ ಅದನ್ನು ಲರ್ನ್ ಮಾಡಿ ಮುಂದೆ ನೆಕ್ಸ್ಟ್ ಮ್ಯಾಚು ಮುಂಬೈ ಮೇಲಿದೆ. ಅದು ಹೋಮ್ ಗ್ರೌಂಡು ಮುಂಬೈಗೆ, ಅಲ್ಲೂ ಕೂಡ ಇದೇ ಥರ ಇರುತ್ತೆ ಸಿಚುವೇಶನ್ನು. ಅದು ಕೂಡ ಸ್ವಲ್ಪ ಏನು ದೊಡ್ಡ ಗ್ರೌಂಡ್ ಏನಲ್ಲ, ಸೇಮ್ ಚಿನ್ನಸ್ವಾಮಿ ಥರ ಇರುತ್ತೆ. ಬಟ್ ಅಲ್ಲಿ ಹೋಗಿ ಹೊಡೆದು ಬರಬೇಕು ಗುರು, ನೋಡೋದ ಏನು ಮಾಡ್ತಾನೆ ಅಂತ. ಆಮೇಲೆ ಇವತ್ತಿನ ಮ್ಯಾಚ್ ಬಗ್ಗೆ ನಿಮಗೆ ಅನ್ನಿಸ್ತು RCB ಏನೆಲ್ಲ ಮಿಸ್ಟೇಕ್ಸ್ಗಳನ್ನ ಮಾಡೋದು, ಏನೆಲ್ಲ ಕರೆಕ್ಟಾಗಿ ಮಾಡ್ಕೋಬೇಕು ಅಂತ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಹಾಗಿದ್ರೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಸಿ ಯು ಬಾಯ್ಸ್. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಬಾಯ್ಸ್.